ಇವತ್ತು ಕಂಟಿಗಲ್ಲಿ ಜಮಾತ್ ವತಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜಾಪುರ ಸಿಟಿ MLA ಹೇಳಿರೋ ಒಂದು ಹೀನಾಯ ಸ್ಟೇಟ್ಮೆಂಟ್. ಹಿಂದೂ ಹುಡುಗರು ಮುಸ್ಲಿಂ ಹುಡುಗಿಯರನ್ನು ಮದುವೆ ಮಾಡಿಕೊಂಡ್ರೆ ನಮ್ಮ ವತಿಯಿಂದ 5 ಲಕ್ಷ ರೂಪಾಯಿ ಇನಾಮ್ ಘೋಷಣೆ ಎಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಮುಖ್ಯವಾದ ಪ್ರಶ್ನೆ ಏನಂತಂದ್ರೆ 5 ಲಕ್ಷ ರೂಪಾಯಿ ಒಂದು ಹುಡುಗರಿಗೆ ಇವ್ ಕೊಡತಾನಂತಂದ್ರೆ ಇವನ್ ಕಡೆ ಎಷ್ಟು ರೊಕ್ಕ ಅದ? ಆಮೇಲೆ ಈ ರೊಕ್ಕ ಹರಾಮಿ ರೊಕ್ಕ ಇದ್ರನ ಇಂತಕ್ಕೆ ಹರಾಮಿ ಕೆಲ್ಸಕ್ಕೆ ಮಂದಿ ರೊಕ್ಕ ಕೊಡುದು. ಸೊ ಇದಕ್ಕೆ ಗೌರ್ಮೆಂಟ್ ಆಫ್ ಕರ್ನಾಟಕ ಏನ್ ಮಾಡ್ತಾ ಇದೆ, ಮುಸ್ಲಿಮ್ಸ್ ಆರಿಸಿ ತಂದ ನಮ್ಮ ಗೆಳೆಯರು ಅಂತ ತಿಳ್ಕೊಂಡು ವೋಟ್ ಹಾಕಿ ಹಮಾರಿ ಪಾರ್ಟಿ ಅಂತ ಹಾಕಿದ ಪಕ್ಷ ಇಂಥ ಸ್ಟೇಟ್ಮೆಂಟ್ ಕೊಟ್ಟರ ಮೇಲೆ ಸ್ಟೇಟ್ ಇನ್ಕಮ್ ಟ್ಯಾಕ್ಸ್ ರೇಟ್ ಎದಕ್ಕೆ ಮಾಡಿಸ್ತಾ ಇಲ್ಲ. ಆಮೇಲೆ 10 ದಿನ 12 ದಿನ ಆದ್ರೂ ಸೋ ಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾ ಇಲ್ಲ ಗೌರ್ಮೆಂಟ್. ಸೊ ಗೌರ್ಮೆಂಟ್ ಗೆ ಏನ್ ಹೆದರಿಕೆ ಇದೆ? ಸಿದ್ದರಾಮಯ್ಯ ಅವ್ರ ಗೆಳೆಯರು ಇದಾರೆ ಅಂತಂದ್ರೆ ಅವರು DK ಶಿವಕುಮಾರ್ ವಿರುದ್ಧ ಯೂಸ್ ಮಾಡ್ಕೋತಾರ, ಅವ್ರ ವಿರುದ್ಧ ಯೂಸ್ ಮಾಡ್ಕೋತಾರ. ಇದ್ರೊಳಗೆ ಸಫರ್ ಆಗ್ತಾ ಇರೋದು ಮುಸಲ್ಮಾನ್ ಜನರು. ನಮ್ಮ BJP ಬರಬಾರ್ದು ಅನ್ನೋದು ಕಾರಣಕ್ಕೆ ಯಾವುದೇ ಬೇರೆ ಪಕ್ಷಕ್ಕೆ ಬೆಳಿಲಿಕ್ಕೊಳ್ಳಿಲ್ಲ ಮುಸ್ಲಿಂ ಲೀಡರ್ಸ್ ಈ ಸ್ಟೇಟ್ದಲ್ಲಿ. ಯಾರು ಲೋ ಲೆವೆಲ್ ಲೀಡರ್ಸ್ ಇಂದ ಒಂದು ಜಮಾತಿಂದ ಮುತೋಲಿಂದ ಹಿಡಿದು ಅಂಜುಮನ್ ಪ್ರೆಸಿಡೆಂಟ್ಸ್ ಇಂದ ಹಿಡಿದು ದೊಡ್ಡ ದೊಡ್ಡ ಮಿನಿಸ್ಟರ್ಸ್ಗಳು ಯಾರು ಬೇರೆ ಪಕ್ಷ ನಮ್ಮ ರಾಜ್ಯದಲ್ಲಿ ಬೆಳಿಲಿಕ್ಕೆ ಕೊಳ್ಳಿಲ್ಲ. ಇವರು BJP ಬರ್ತೈತಿ ಅಂತಂದು ಹಿಜಾಬ್ ವಿಷಯ ತೊಗೊಂಡು BJP ವೋಟ್ ಮಾಡಕೊಳ್ಳಿಲ್ಲ. ಹಿಜಾಬ್ ವಿಷಯ ಇನ್ನೂ ಮಟನೂ ಪೆಂಡಿಂಗ್ ಇದೆ. ಹಿಜಾಬ್ ವಿಷಯದಲ್ಲಿ ಇನ್ನೂ ಮಟ ಬ್ಯಾನೇ ಇದೆ. ಹಿಜಾಬ್ ನಿಮ್ಮ ಇನ್ಫಾರ್ಮೇಷನಿಗೆ ಇನ್ನೂ ಮಟ ಹಿಜಾಬ್ ಬ್ಯಾನೇ ಇದೆ. ಅದೇ ರೀತಿ ಮುಸಲ್ಮಾನರಿಗೆ ಈಗ ಅವ್ರು ಗೋರಕ್ಷಣೆ ಮಾಡಕ್ಕೆ ಕೊಡಂಗಿಲ್ಲ ಅಂತಂದು ಅವರು ಇದಕ್ಕೆ ಗೋರಕ್ಷಣೆ ಬಿಲ್ ಆಲ್ರೆಡಿ ಇಂಪ್ಲಿಮೆಂಟೆಡ್ ಇದೆ. ಅದು ಯಾರು ಅದು ನಮ್ಮ ಕಟಕರ ಸಮಾಜದವರು ಗೋ ಹತ್ಯೆ ಮಾಡೋದೇ ಇಲ್ಲ, ಯಾಕಂದ್ರೆ ಅದು ಸಂವಿಧಾನದಲ್ಲಿ ಇಲ್ಲೇ ಇಲ್ಲ ಅದು. ಆದರೆ ಅವ್ರು ಬೇರೆ ಜಾನುವಾರು ಹತ್ಯೆ ಮಾಡ್ತಾರೆ, ಅದಕ್ಕೂ ತ್ರಾಸು ಕೊಡುವಂಥ ಕಾರ್ಯ ಈಗನೂ ನಡೀತಾ ಇದೆ. ಹಿಂಗಾಗಿ ಅವರು ಪ್ರತಿಭಟನೆ ಮಾಡಿ ಮೋರೋವರ್ 15 ದಿನಕ್ಕಿಂತ ಹೆಚ್ಚಿಗೆ ಆಗಿರ್ಬೋದು. ಇನ್ನೂ ಮಟನೂ ಅವ್ರಿಗೆ ಯಾವುದೇ ಥರದ್ದು ಯಾರು ಮಿನಿಸ್ಟರು ಮಾತಾಡ್ತಾ ಇಲ್ಲ, ಚೀಫ್ ಮಿನಿಸ್ಟರು ಮಾತಾಡ್ತಾ ಇಲ್ಲ. ಇನ್ನೂ ಮಟ ಅವರಿಗೆ ಮೇಜರ್ ವೋಟರ್ಸ್ ಅವರು ವ್ಯಾಪಾರಿ ಸಮಾಜದವರು, ಕೋರ್ ವೋಟರ್ಸ್ ಆಫ್ ಕಾಂಗ್ರೆಸ್ ಪಾರ್ಟಿ ಅವ್ರ ವಿಷಯದಾಗೂ ಅವ್ರು, ಯಾಕಂದ್ರೆ ನಿಮ್ಗೆ ಏನೈತಂದ್ರೆ ನಮಗೆ ಬಿಟ್ಟು ಇವ್ರು ಎಲ್ಲಿ ಹೋಗ್ತಾರೆ? ಇವತ್ತಿನ ದಿವಸ ಕಂಟಿವಣಿ ಮುಸ್ಲಿಂ ಸಮಾಜದವರು ಮತ್ತೆಲ್ಲ ನಮ್ಮ ಧಾರವಾಡ ಸಮಾಜದವರು ಸೇರಿ ಇವತ್ತು ಜಿಲ್ಲಾಧಿಕಾರಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಈ ಯತ್ನಾಳ್ ಅವರ ಹೇಳಿಕೆ ರಾಜ್ಯದಲ್ಲಿ ಇಲ್ಲ ಈ ದೇಶದಲ್ಲಿ ಒಂದು ಪ್ರಯೋಜನಕಾರಿ ಭಾಷಣ ಮಾಡಿ ಒಂದು ಕೋಮಿಗೆ ಗಲಭೆ ಮಾಡಿಸುವ ಉದ್ದೇಶದಿಂದ ಇವರು ಎಲ್ಲ ಕಡೆ ಏನು ವಿರುದ್ಧವಾಗಿ ಹೇಳಿಕೆ ಹೇಳ್ತಾರೆ. ದೇವರ ಯಾವುದೂ ಜಾತಿ ಇರಲಿ, ಯಾವುದೂ ಸಮಾಜದವರು ಇರಲಿ, ಯಾರಿಗೆ ಏನು ಹೇಳಬಾರ್ದಂಥ ಒಂದು ನಿಯಮ ಇದೆ. ಆ ನಿಯಮ ಬಿಟ್ಟು ಇವರು ಎಲ್ಲ ಬರೀ ಮುಸ್ಲಿಂ ಬಾಂಧವರಿಗೆ ಅಷ್ಟೇ ಇವರಿಗೆ ನಮ್ಮ ಆಫೀಸ್ ಕಡೆ ಅಡ್ಡಾಡಬೇಡ್ರಿ, ಮುಸ್ಲಿಂ ಬಾಂಧವರು ಬುರ್ಕ ಹಾಕ್ಕೊಂಡು ಅಲ್ಲಿ ಯಾರು ಬರಬೇಡ್ರಿ, ನಿಮ್ಮ ಕೆಲಸ ನಾವು ಮಾಡೋದಿಲ್ಲ, ನೀವು ನಮಗೆ ವೋಟ್ ಹಾಕಂಗಿಲ್ಲ, ಸುಮ್ಕ ಇಂಥ ಏನೇನು ಹೇಳಿ ನಮ್ಮ ಮೇಲೆ ಮುಸ್ಲಿಂ ಬಾಂಧವ್ರ ಮೇಲೆ ಇಂಥ ಅಹಿತಕಾರ ಪ್ರವಚನ ಭಾಷಣ ಮಾಡಿ ನಮ್ಮ ವಿರುದ್ಧ ಇದು ಮಾಡ್ತಾ ಇದ್ದಾರೆ. ಇವರು ಇದಕ್ಕೆ ನಾವು ಇವತ್ತು ಖಂಡನೆ ಮಾಡ್ತಾ ಇದ್ದೀವಿ. ಇವರ ವಿರುದ್ಧ FIR ಆಗಬೇಕು, ಇವ್ರ ಮೇಲೆ ಕೇಸ್ ಆಗಬೇಕು. ಎಲ್ಲ ರಾಜ್ಯದಲ್ಲಿ ಇವ್ರ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ಇವರು ಒಬ್ಬರ ಹೇಳಿಕೆಯನ್ನು ಈ ಥರ ಹೇಳ್ತಾ ಇದ್ದಾರೆ. ಭಾಳಷ್ಟು ಜನ ಅದಾರ, ರಾಜಕಾರಣಿಗಳದಾರ, ಅವರೆಲ್ಲ ಯಾರ ವಿರುದ್ಧ ಹೇಳೋದಿಲ್ಲ. ನಮ್ಮ ರಾಜಕಾರಣಿ ಮುಖ್ಯಮಂತ್ರಿ ಯಾರು ಇದ್ರೆ ಈ ಥರ ಹೇಳಿಕೆ ಹೇಳಿಲ್ಲ. ಇವ್ರು ಏನು ಹೇಳ್ತಾರೆ, ಒಂದು ಕೋಮಿಗೆ ಇದು ತೊಗೊಂಡು ಇವ್ರು ಮಾತಾಡ್ತಾರಂದ್ರೆ ಇವ್ರ ವಿರುದ್ಧ FIR ಮಾಡಬೇಕು, ಇವ್ರ ಮೇಲೆ ನಾವು ಖಂಡನೆ ಮಾಡ್ತಾ ಇದ್ದೀವಿ, ಇವ್ರ ವಿರುದ್ಧ ಕೇಸ್ ಆಗಬೇಕಂತ ಹೇಳಿ ನಾನು ನಮ್ಮ ಧಾರವಾಡ ಸಮಾಜ ವತಿಯಿಂದ, ವ್ಯಾಪಾರಿ ಸಮಾಜ ವತಿಯಿಂದ ನಾನು 2 ಮಾತನಾಡಿ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.